ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಬಿಸ್ನೆಸ್ ಮಾಡ್ಬೋದು. ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿರಿ, ಈಸಿಯಾಗಿ ಮಾಡ್ಕೋಬೋದು. ಮತ್ತು ತಿಂಗಳುಗಟ್ಟಲೆ ಈ ಹೋಳಿಗೆನ ಸ್ಟೋರ್ ಮಾಡ್ಕೋಬೋದು. ನೋಡಿರಿ, ಸ್ಟೋರ್ ಮಾಡಿಕೊಂಡು ಈಸಿಯಾಗಿ ನೀವು ಸೇಲ್ ಮಾಡ್ಬೋದು ಮನೆಯಲ್ಲೇ ಪ್ಯಾಕಿಂಗ್ ಮಾಡಿ. ಕೆಲವೊಂದು ಟಿಪ್ಸನ್ನು ಹೇಳ್ಕೊಡ್ತೀನಿ, ಹೇಗೆ ಮಾಡೋದು ಅಂತ ಈಸಿಯಾಗಿ ನೋಡ್ಕೊಳ್ರಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಇದರಲ್ಲಿ ಏನಾದರೂ ಕಸರದಿದ್ದರೆ ನೋಡಿ ಕ್ಲೀನ್ ಮಾಡ್ಕೊಳ್ರಿ. ನೋಡಿ, ಏನೂ ಇರಬಾರ್ದು ಇದರಲ್ಲಿ. ಚೆನ್ನಾಗಿ ಇದನ್ನು ಈಗ ಹುರ್ಕೋಬೇಕು. ನೋಡ್ರಿ, ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ದರೆ ಜಾಸ್ತಿ ತೊಗೊಳ್ರಿ. ಇಲ್ಲಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹೇಳ್ಕೊಡ್ತೀನಿ, ನೋಡ್ಕೊಳ್ರಿ. ಫಸ್ಟ್ ಇಲ್ಲಿ ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಶೇಂಗಾನ ಹುರ್ಕೋಬೇಕು. ಶೇಂಗಾ ನೋಡ್ರಿ, ಚೆನ್ನಾಗಿ ಹುರ್ಕೊಲಿಲ್ಲ ಅಂದರೆ ಹೋಳಿಗೆಗಳು ಸರಿಯಾಗಿ ಬರೋದಿಲ್ಲ, ಆಮೇಲೆ ಟೇಸ್ಟ್ ಬರೋದಿಲ್ಲ, ರುಚಿ ಕೆಟ್ಟೋಗುತ್ತೆ. ಸ್ವಲ್ಪ ಹದವಾಗಿ ಶೇಂಗಾ ಬೀಜನ ಹುರ್ಕೋಬೇಕು. ದಪ್ಪ ತಳ ಇರುವಂಥ ಪಾತ್ರೆ ಆಗಲಿ ಅಥವಾ ಈ ಥರ ತವಾದ ಮೇಲೆ ಹುರ್ಕೊಳ್ರಿ, ಆವಾಗ ಚೆನ್ನಾಗಿ ಹುರಿಯುತ್ತೆ. ಹಸಿ ಬಿಸಿಯಾಗಿ ಹುರಿಬಾರ್ದು ಯಾವತ್ತಲೂ. ನೋಡ್ರಿ, ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಖಡಕ್ಕಾಗಿ ಹುರಿದ್ರೆ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ ಹೂರ್ಣ. ಆಮೇಲೆ ಹೋಳಿಗೆಗಳು ತುಂಬ ರುಚಿಯಾಗಿ ಆಗುತ್ತೆ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ. ಈ ಥರ ನೋಡ್ರಿ, ಸೌಟಿಯಿಂದ ಮಿಕ್ಸ್ ಮಾಡ್ತಾ ಹುರಿರಿ, ಆವಾಗ ಹೊತ್ತೋಗೋದಿಲ್ಲ. ಆಮೇಲೆ ಚೆನ್ನಾಗಿ ಎಲ್ಲ ಕಡೆ ಹುರಿಯುತ್ತೆ. ನೋಡ್ರಿ, ಶೇಂಗಾ ಬೀಜ ಈಕ್ವಲ್ ಆಗಿ ಹುರಿತೈತಿ. ಒಂದು ಹತ್ರ ಹೊತ್ತೋದು, ಒಂದು ಹತ್ರ ಹಸಿಯಾಗಿರೋದು ಆಗೋದಿಲ್ಲ. ಚೆನ್ನಾಗಿ ಈ ಥರ ಹುರ್ಕೊಳ್ರಿ. ನೋಡಿರಿ, ಇಲ್ಲಿ ಚಿಟ್ಪಟ ಅಂತ ಸಿಡಿತಾ ಬರುತ್ತೆ ಶೇಂಗಾ, ಆವಾಗ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಹುರಿತಾ ಇದೆ ಅಂಥೇಳಿ. ಸ್ವಲ್ಪ ಇದನ್ನು ಈ ಥರ ಲೈಟಾಗಿ ಫ್ರೈ ಆದಮೇಲೆ ನೋಡಿರಿ, ಫ್ಲೇಮನ್ನು ಆಫ್ ಮಾಡಿ ಬಿಟ್ಬಿಡ್ರಿ. ಆವಾಗ ಏನಾಗುತ್ತೆ, ಆಗುತ್ತೆ ಶೇಂಗಾ ಬೀಜ, ಚೆನ್ನಾಗಿರುತ್ತೆ. ಈಗ ನೋಡಿರಿ, ಫ್ರೈ ಆಗಿದೆ ಇದು. ನಾನಿಲ್ಲಿ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾಗೋಕ್ಕೆ ಬಿಡೋಣ. ಇದೇ ರೀತಿ ಎಲ್ಲ ಶೇಂಗಾ ಬೀಜನೂ ತೊಗೊಳ್ರಿ. ನೀವು ಎಷ್ಟು 1 ಕೆಜಿದು ಮಾಡಿರ್ತೀರೋ ಅಥವಾ 2 ಕೆಜಿದು ಮಾಡ್ತಿರೋ, ಎಷ್ಟೇ ಮಾಡಿದರೂ ಸಹಿತ ಶೇಂಗಾನ ಚೆನ್ನಾಗಿ ಹುರಿಬೇಕು. ಇಲ್ಲಿ ನೋಡಿರಿ, ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಸುಲಿದು ಈ ಥರ ಸಿಪ್ಪೆ ಸುಲಿದು ತೊಗೊಳ್ರಿ. ಇದನ್ನು ಸ್ವಲ್ಪ ಕೂಲಾಗಕ್ಕೆ ಬಿಡ್ತೀನಿ. ಇಲ್ಲಿ ನೋಡಿರಿ, ನಾನಿಲ್ಲಿ ಹೂರ್ಣಕ್ಕೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಆಮೇಲೆ ಬೆಲ್ಲನೂ ತೊಗೊಂಡಿದ್ದೀನಿ. ಇಲ್ಲಿ ಮೈದಾ ಹಿಟ್ಟನ್ನು 1/4 ಕೆಜಿ ಮೇಲೆ ಇದೆ. ಸ್ವಲ್ಪ ಇಷ್ಟು ಹಿಟ್ಟು ಹೆಚ್ಚು ಕಡಿಮೆ ನಾದಿದ್ರೂ ನಡೆಯುತ್ತೆ, ಯಾಕಂದರೆ ಉಳಿದ್ರೂ ಕೂಡ ನಾವು ಚಪಾತಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿರಿ, ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕೆಜಿ ಶೇಂಗಾಗೆ ನಾನು ಅರ್ಧ ಕೆಜಿ ಬೆಲ್ಲನೇ ಬಳಸ್ತಾ ಇದ್ದೀನಿ. ಯಾಕೆ ಈಕ್ವಲ್ ಆಗಿ ತೊಗೋಬೇಕು ಅಂತ ಹೇಳ್ತೀನಿ. ನೋಡಿರಿ, ಈಗ ಸಪ್ಪೆ ಆದರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಈಕ್ವಲ್ ಆಗಿ ತೊಗೊಳ್ರಿ. ಅರ್ಧ ಕೆಜಿ ಶೇಂಗಾಕ್ಕೆ ಅರ್ಧ ಕೆಜಿ ಬೆಲ್ಲನೇ ಉಪಯೋಗಿಸ್ರಿ. ಕಡಿಮೆ ತಿನ್ನೋರಿದ್ದರೆ ಸಿಹಿನ ಕಡಿಮೆನ ಹಾಕ್ಕೊಳ್ರಿ. ಇಲ್ಲಿ ನೋಡಿರಿ, ಹಿಟ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು, ಕನಕನ. ಈಗ ಒಂದು ಚಿಟಿಕೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕಕ್ಕೆ ಹೋಗಬೇಡ್ರಿ, ಒಂದು ಚಿಟಿಕೆ ಮಾತ್ರ ಹಾಕ್ರಿ. ಉಪ್ಪನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ರಿ. ನೋಡಿರಿ, ಈಸಿಯಾಗಿ ಯಾವುದೇ ಏನು ನಾವು ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಬಳಸೋದೇನು ಬೇಡ. ಒಂದು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನಾವು ಮಾಮೂಲು ಹೋಳಿಗೆ, ಬೇಳೆ ಹೋಳಿಗೆ ಅದೆಲ್ಲ ಮಾಡ್ತೀವಲ್ವ, ಇದು ಹದಕ್ಕೆ ಕಲಿಸ್ಬಾರ್ದು. ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಮಾಮೂಲು ಹೋಳಿಗೆ ಹಿಟ್ಟೆಲ್ಲ ಮೆತ್ತಗಿರುತ್ತೆ, ಅದೇ ರೀತಿ ಕಲ್ಸಕ್ಕೆ ಹೋಗಬಾರ್ದು. ಸ್ವಲ್ಪ ಇದನ್ನು ಗಟ್ಟಿಯಾಗಿ ಕಲಿಸ್ಬೇಕು. ನೋಡಿರಿ, ಯಾಕಂದರೆ ಶೇಂಗಾ ಹೋಳಿಗೆ ಹೂರ್ಣ ಏನಿರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ, ನೀರಾಗಿ ಇರೋದಿಲ್ಲ, ಸಾಫ್ಟಾಗಿ ಇರೋದಿಲ್ಲ ಅದು. ಹಾಗಾಗಿ ಹಿಟ್ಟನ್ನು ಸಹಿತ ನಾವು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ಚೆನ್ನಾಗಿ ಇದನ್ನು ನಾದ್ಕೊಳ್ರಿ. ನಾನಿಲ್ಲಿ ಮೈದಾ ಹಿಟ್ಟನ್ನು ಬಳಸಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋರು ಚಪಾತಿ ಹಿಟ್ಟನ್ನು ಬಳಸ್ಬೋದು. ಮೈದಾ ಹಿಟ್ಟು ಯಾಕಂದರೆ ಸ್ವಲ್ಪ ಜಿಗಿ ಇರುತ್ತೆ, ಹಾಗಾಗಿ ಮೈದಾ ಹಿಟ್ಟನ್ನು ಬಳಸ್ತೀವಿ. ನೋಡಿರಿ, ಹೋಳಿಗೆಗೆ ಚೆನ್ನಾಗಿ ಇದನ್ನು ನಾದ್ರಿ. ನೀವು ಹೇಗೆ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಒತ್ತಿ ನಾದ್ತಿರೋ ಅದೇ ರೀತಿ ಹಿಟ್ಟು ಚೆನ್ನಾಗಿ ಹದವಾಗಿ ಬರುತ್ತೆ. ನೋಡಿರಿ, ಅಂದರೆ ಹೋಳಿಗೆಗಳು ಕಟ್ಟಾಗೋದಿಲ್ಲ. ಹೂರ್ಣ ತುಂಬಬೇಕಾದ್ರೆ ಹಿಟ್ಟು ಸಾಫ್ಟಾಗಿ ಹದವಾಗಿ ರೆಡಿಯಾಗಿರುತ್ತೆ. ನೋಡಿರಿ, ಈಗೆಲ್ಲ ಹಿಟ್ಟನ್ನು ನಾನಿಲ್ಲಿ ನಾದಿದ್ದೀನಿ. ಇದನ್ನು ಈಗ ನೀವು ಒಂದು 20 ನಿಮಿಷ ಕಾಲ ಇದನ್ನು ನೆನೆಯಕ್ಕೆ ಬಿಡಬೇಕು. ಟೈಮ್ ಇದ್ದರೆ ನೋಡಿರಿ, ಒಂದು ಅರ್ಧ ಗಂಟೆ ನೆನೆಸ್ರಿ. ಹಿಟ್ಟು ಹೇಗೆ ನೆನೆಯುತ್ತೋ ಹಾಗೆ ಹದವಾಗಿ ರೆಡಿ ಆಗುತ್ತೆ. ನೋಡಿರಿ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು ನೆನೆದಂಗೆಲ್ಲ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ ಹಿಟ್ಟನ್ನು. ಇಲ್ಲಿ ನೋಡಿರಿ, ಶೇಂಗಾ ಬೀಜನ ಸಿಪ್ಪೆ ಸುಲಿದು ಈ ಥರ
ತೊಗೊಂಡು ಬಂದಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ಸುಲಿದು ಚೆನ್ನಾಗಿ ಕೇರ್ಬಿಟ್ಟು ತೊಗೊಳ್ರಿ, ಅದ್ರ ಸಿಪ್ಪೆ ಎಲ್ಲ ಹೊರಟು ಹೋಗುತ್ತೆ. ಸಿಪ್ಪೆ ಅಂಶ ಇರಬಾರ್ದು ನೋಡಿರಿ. ಸಿಪ್ಪೆ ಅಂಶ ಇದ್ದರೆ ಹೋಳಿಗೆಗೆ ಸ್ವಲ್ಪ ಟೇಸ್ಟು ಬೇರೆ ಕೊಡುತ್ತೆ ಅದು. ಆಮೇಲೆ ಹೂರಣ ಕೂಡ ಸಿಪ್ಪೆ ಬರುತ್ತೆ ಮಧ್ಯದಲ್ಲಿ. ಸಿಪ್ಪೆ ಇಲ್ಲದೇ ಇರೋ ರೀತಿಯೇ ನೀವು ಇದನ್ನು ರೆಡಿ ಮಾಡ್ಕೊಳ್ರಿ. ಈಗ ನೋಡಿರಿ, ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ. ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಡ್ರೈ ಆಗಿ ಗ್ರೈಂಡ್ ಮಾಡಿರಿ. ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬರ್ತೀನಿ. ನೋಡಿರಿ ಇಲ್ಲಿ ಎಷ್ಟು ಫೈನಾಗಿ ಗ್ರೈಂಡ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟು ಫೈನಾಗಿರಬೇಕು, ಸ್ವಲ್ಪ ಕೂಡ ತರಿಯಾಗಿರಬಾರ್ದು. ಇದು ತರಿಯಾಗಿದ್ದರೆ ನೋಡಿರಿ ಹೋಳಿಗೆಗಳು ಲಟ್ಟಿಸ್ಬೇಕಾದ್ರೆ ಕಟ್ಟಾಗ್ಬಿಡುತ್ತೆ, ಹರಿದೋಗುತ್ತೆ. ನೋಡಿರಿ ಇಷ್ಟು ಫೈನಾಗಿರಬೇಕು. ನೀವು ಮಿಕ್ಸರ್ನ ಆನ್ ಆಫ್ ಮಾಡ್ತಾ ಗ್ರೈಂಡ್ ಮಾಡಿರಿ, ಆವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನೀವು ಒಂದೇ ಇದರಲ್ಲಿ ಸ್ಪೀಡ್ನಲ್ಲಿ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಪೌಡ್ರು. ನೀವು ಮಿಕ್ಸರ್ನ ಆನ್ ಆಫ್ ಮಾಡ್ತಾ ಗ್ರೈಂಡ್ ಮಾಡಬೇಕು, ಆವಾಗ ಈಕ್ವಲ್ ಆಗಿ ಯಾವುದೇ ಶೇಂಗಾ ಬೀಜ ಪೀಸಸ್ಸು ಉಳಿಯೋದಿಲ್ಲ, ಚೆನ್ನಾಗಿ ಇದು ಪೌಡ್ರಾಗಿ ಬರುತ್ತೆ. ಈಗ ಇದನ್ನು ರೆಡಿ ಮಾಡ್ಕೊಂಡಂಥ ಶೇಂಗಾ ಬೀಜ ಪೌಡ್ರನ್ನು ಒಂದು ಪಾತ್ರೆಗೆ ತಗೋತಾ ಇದ್ದೀನಿ. ಒಂದು ಬುಟ್ಟಿಗೆ ಹಾಕ್ಕೊಳ್ರಿ. ಹಾಕಿ ನೋಡಿರಿ, ಇದು ಸ್ವಲ್ಪ ಎಣ್ಣೆ ಅಂಶ ಬಿಟ್ಟಿರುತ್ತೆ ನಾವು ಈಗ ಗ್ರೈಂಡ್ ಮಾಡಬೇಕಾದ್ರೆ. ಆವಾಗ ಇದು ಸ್ವಲ್ಪ ಗಂಟು ಥರ ಆಗಿರುತ್ತೆ. ಇದನ್ನು ಒಡ್ಕೋಬೇಕು ಚೆನ್ನಾಗಿ, ಇಲ್ಲಾಂದರೆ ಇದು ಹೂರಣ ಮಾಡಬೇಕಾದ್ರೆ ಹೀಗೆ ಗಂಟಾಗಿ ಉಳಿದು ಬಿಡುತ್ತೆ. ನೋಡಿರಿ ಈ ಥರ ಸ್ವಲ್ಪ ಗಂಟಾಗಿರುತ್ತೆ. ಮಿಕ್ಸರ್ ಹಾಕಬೇಕಾದ್ರೆ ಆ ಗಂಟುಗಳನ್ನೆಲ್ಲ ಚೆನ್ನಾಗಿ ಒಡ್ಕೊಳ್ರಿ. ಆವಾಗ ಹೂರಣ ನೋಡಿರಿ ಎಲ್ಲ ಕಡೆ ಬೆಲ್ಲ ನಾವು ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಡ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ರಿ. ಇಲ್ಲಿ ನಾನು ಪಾಕ ಮಾಡೋದಕ್ಕೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅಂದರೆ ಇದು ಪಾಕ ಮಾಡಬೇಕಾದ್ರೆ ಒಂದೆಳೆ ಎರಡೆಳೆ ಪಾಕ ಏನಲ್ಲ, ಜಸ್ಟ್ ಬೆಲ್ಲನ ಕರಗಿಸಿ ಸ್ವಲ್ಪ ಅಂಟಂಟಾಗಿರಬೇಕು, ಅಷ್ಟಾದರೆ ಸಾಕು. ನೋಡಿರಿ ಬೆಲ್ಲನ ಈ ಥರ ಜಜ್ಜಿ ತೊಗೊಳ್ರಿ, ಬೇಗ ಕರಗುತ್ತೆ. ನೋಡಿರಿ ಇದಕ್ಕೆ ಚಿಕ್ಕ ಕಪ್ನಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಹಾಕಿ ಇದನ್ನು ಕರಗಿಸ್ಕೊಳ್ರಿ ಚೆನ್ನಾಗಿ ಬೆಲ್ಲನ. ನೋಡಿ ಹಾಕಿದ್ದು 1 ಕಪ್ ನೀರು, ಬೆಲ್ಲ ನೀರು ಬಿಟ್ಕೊಂಡು ಮೆಲ್ಟ್ ಆಗ್ತಾ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬರುತ್ತೆ. ನೋಡಿ ಇದನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ರಿ. ಲಕ್ಷ್ಯ ಇರಲಿ, ಇಲ್ಲೇ ನೀವು ಪಾಕ ತಗೋಬಾರ್ದು. ಪಾಕ ತಗೊಂಡ್ರೆ ಹೂರಣ ಚೆನ್ನಾಗಿ ಬರೋದಿಲ್ಲ, ಜಸ್ಟ್ ಬೆಲ್ಲ ಕರಗಬೇಕು. ನೋಡಿರಿ ಇಲ್ಲಿ ಚೆನ್ನಾಗಿ ಬೆಲ್ಲ ಉಂಡೆ ಎಲ್ಲ ಕರಗಿದೆ, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಅಂಟಂಟಾಗಿರುತ್ತೆ. ಈಗ ಫ್ಲೇಮ್ ಆಫ್ ಮಾಡಿಬಿಡಿ. ಫ್ಲೇಮ್ ಆಫ್ ಮಾಡಿ ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ. ನೋಡಿ ಸ್ವಲ್ಪ ಈ ಥರ ಮುಟ್ಟಿ ನೋಡಿದಾಗ ಅಂಟು ಥರ ಆಗಿರುತ್ತೆ. ಈ ಹದಕ್ಕೆ ಇರಬೇಕು. ಆವಾಗ ಏನಾಗುತ್ತೆ, ಶೇಂಗಾ ಬೀಜ ನೀವು ಹುರಿದಿರ್ತೀರಲ್ವ ಅದ್ರ ಟೇಸ್ಟು, ಆಮೇಲೆ ಹೂರಣ ಚೆನ್ನಾಗಿ ಹದವಾಗಿ ಬರುತ್ತೆ. ಆಮೇಲೆ ಹೋಳಿಗೆಗಳು ನೀವು ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಬೋದು, ಕೆಡೋದಿಲ್ಲ. ಇದನ್ನು ಪಾಕ ಚೆನ್ನಾಗಿ ತೊಗೊಂಡ್ರೆ. ನಾವು ಬೆಲ್ಲನ ಹಾಗೆ ಕುಟ್ಟಿ ಪುಡಿ ಮಾಡಿ ಮಿಕ್ಸ್ ಮಾಡಿದರೆ ಹೋಳಿಗೆಗಳು ಕೆಟ್ಟೋಗುತ್ತೆ, ಬೂಸ್ಟ್ ಬಂದುಬಿಡುತ್ತೆ. ಈ ಥರ ನೋಡಿರಿ ಪಾಕನ ಚೆನ್ನಾಗಿ ತೊಗೊಂಡು ಇದನ್ನು ನೀರಲ್ಲಿ ಕರಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಅಂಟಂಟು ಇರಬೇಕಾದ್ರೆ ಈ ಥರ ಕಲಸಿದ್ರೆ ಹೋಳಿಗೆಗಳು ಕೆಡೋದಿಲ್ಲ, ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಿ ನೋಡಿರಿ ಸ್ವಲ್ಪನೇ ಹಾಕಿ ನಾನು ಇದಕ್ಕೆ ಕಲಿಸ್ತಾ ಇದ್ದೀನಿ. ಶೇಂಗಾ ಪೌಡ್ರಿಗೆ ಪಾಕನ ಸ್ವಲ್ಪನೇ ಹಾಕಿ ಕಲಿಸ್ರಿ, ಒಂದೇ ಏಟಿಗೆ ಹಾಕಕ್ಕೆ ಹೋಗಬೇಡ್ರಿ. ನೋಡಿರಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ನಾನು ಇನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ತೀನಿ. ನೋಡಿ ಚೆನ್ನಾಗಿ ಇದನ್ನು ಗಂಟುಗಳಿಲ್ಲದೆ ಇರೋ ರೀತಿ ಕಲಿಸ್ಕೊಳ್ರಿ. ಇದು ಹೇಗೆ ಕಲಿಸ್ತೀವೋ ಹಾಗಾಗಿ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಸ್ವಲ್ಪನೇ ನೀವು ಬೆಲ್ಲದ ನೀರನ್ನು ಪಾಕ ತೊಗೊಂಡಿರ್ತೀವಲ್ವ ಅದನ್ನು ಹಾಕಿ ಕಲಿಸ್ಕೊಳ್ರಿ. ನೋಡ್ತಾ ಇರ್ಬೋದು, ಇದು ಈಗ ಅಂಟು ಥರ ಇರುತ್ತೆ. ಆಮೇಲೆ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ. 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿ ಕೈಗೆ ಅಂಟೋದಿಲ್ಲ, ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಹದವಾಗಿ ಇರಬೇಕು. ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೂ ಸ್ವಲ್ಪ ನೀವು ಬೆಲ್ಲದ ಪಾಕನ ಹಾಕಿ ಕಲಿಸ್ಬೋದು. ಇಲ್ಲಿ ನೋಡಿರಿ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಹಾಕಿ ಮತ್ತು ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲಾಂದರೆ ಕೈಯಿಂದ ಹಿಟ್ಟು ನಾದ್ತೀವಲ್ಲ ಆ ರೀತಿ ನಾದ್ಕೊಂಬಿಡ್ರಿ. ಅಂದರೆ ಏಲಕ್ಕಿ ಪೌಡ್ರೆಲ್ಲ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅದ್ರ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಹೋಳಿಗೆಗೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಮತ್ತೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ಪಾಕ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ನೋಡಿರಿ ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು ನಿಮಗೆ.
ನೀವು ಹೋಳಿಗೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅದು ಹದಕ್ಕೆ ಬರುತ್ತೆ ನೋಡಿರಿ. ಒಂದು 2 ನಿಮಿಷ ತಣ್ಣಗಾದರೆ ನೋಡಿರಿ ಇಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾನಿಲ್ಲಿ ಸ್ವಲ್ಪ ಇದನ್ನು ಕೈಯಿಂದ ನಾದ್ಕೋತಾ ಇದ್ದೀನಿ ಚೆನ್ನಾಗಿ ಬರಲಿ ಅಂಥೇಳಿ. ಯಾಕಂದರೆ ನಾನು ಹೇಳ್ದಂಗೆ ನಾವು ಶೇಂಗಾ ಪೌಡ್ರನ್ನು ಮಾಡಬೇಕಾದ್ರೆ ಸ್ವಲ್ಪ ಗಂಟಾಗಿರುತ್ತೆ. ಅದು ಮಧ್ಯಕ್ಕೆ ಹಾಗೆ ಉಳ್ಕೊಂಡಿರುತ್ತೆ. ಹಂಗೆ ಉಳಿಬಾರ್ದಂದ್ರೆ ಕೈಲಿಂದ ಸ್ವಲ್ಪ ನಾದ್ಕೊಳ್ರಿ. ಈಗ ನಮಗೆ ಹೂರ್ಣಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ ನೋಡಿರಿ. ಈ ಥರ ಉಂಡೆ ಮಾಡಿ ಇಟ್ಕೊಂಬಿಡ್ರಿ, ಅಂದರೆ ಬೇಗ ನೀವು ಮಾಡ್ಕೋಬೋದು. ಮನೆಯಲ್ಲಿ ಕೆಲವೊಬ್ಬರು ಒಬ್ಬೊಬ್ಬರೇ ಹೆಣ್ಮಕ್ಳು ಇರ್ತಾರೆ ನೋಡಿರಿ, ಅವ್ರಿಗೆ ಹೆಲ್ಪ್ ಮಾಡೋಕ್ಕಿರೋದಿಲ್ಲ. ಅವರು ಒಬ್ಬರೇ ಇದ್ರೂ ಸಹಿತ ನೀವು KG ಗಟ್ಟಲೆ ಹೋಳಿಗೆನ ಒಬ್ಬೊಬ್ಬರೇ ಮಾಡ್ಬೋದು ನೋಡಿರಿ. ಈ ಥರ ನೋಡಿರಿ ಎಲ್ಲ ಮುಂದೆನೇ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ನೋಡಿ. ಸ್ವಲ್ಪ ಕೂಡ ಕೈಗೆ ಅಂಟ್ತಾ ಇಲ್ಲ. ಆಮೇಲೆ ಶೇಂಗಾದಲ್ಲಿ ಇರುವಂತಹ ಎಣ್ಣೆ ಅಂಶ ನೋಡಿರಿ ಹೇಗೆ ಬಿಟ್ಕೊತಾ ಇದೆ ಅಂತೇಳಿ. ಒಂದು ಹನಿ ಎಣ್ಣೆ ಕೂಡ ಉಪಯೋಗಿಸ್ಕೋವಂಥ ಅವಶ್ಯಕತೆ ಇಲ್ಲ ನೋಡಿರಿ. ನೀವು ಬೇಗ ಮಾಡಬೇಕು ಅಂದವರು ಈ ಥರ 2 ಕೈಯಿಂದನೂ ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಉಗುರು ಬೆಚ್ಚಗಿರುತ್ತೆ. ಇವಾಗಲೇ ಈ ಥರ ಉಂಡೆ ಪ್ರಿಪೇರ್ ಮಾಡಿ ಇಟ್ಕೊಂಬಿಡ್ರಿ. ಆವಾಗ ನಿಮಗೆ ಹೂರ್ಣ ತುಂಬೋಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿ ನೀವು ಇದನ್ನು ಮಾಡ್ಕೋಬೋದು ಅವಾಗ ನೋಡಿರಿ. ಈ ಥರ ಮಾಡ್ತಾ ಹೋದರೆ ಬೇಗನೂ ಆಗುತ್ತೆ, ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ ತುಂಬಕ್ಕೆ ನೋಡಿ. 2 ಕೈಯಿಂದ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮನೆಯಲ್ಲೇ ಈ ಥರ ನೋಡಿರಿ ಬಿಸ್ನೆಸ್ ಮಾಡ್ಬೋದು ಹೋಳಿಗೆದು. ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಇದು ಶೇಂಗಾ ಹೋಳಿಗೆ ನೋಡಿರಿ ಸೂಪರಾಗಿ ಬಂದಿದೆ. ನಾನಿಲ್ಲಿ ಎಲ್ಲದನ್ನು ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಬಿಡ್ರಿ. ಸಾಫ್ಟಾಗಿ ಬಂದಿದೆ ಕರೆಕ್ಟಾಗಿ. ಈಗ ನೋಡಿ ಇಲ್ಲಿ ಕನಕನ ರೆಡಿಯಾಗಿದೆ ಅಂತ ನೋಡೋಣ. ಹಿಟ್ಟು ನಾನಿಲ್ಲಿ ಒಂದು 1/2 hour ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೆ. ಈಗ ಹದವಾಗಿ ಬಂದಿದೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಕೈಗೆ ಕೂಡ ಅಂಟ್ತಾ ಇಲ್ಲ ನೋಡಿರಿ. ಹಾಗೇನಾದರೂ ಕೈಗೆ ಅಂಟಿದ್ರೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಳ್ರಿ ನೋಡಿರಿ. ಈ ಹದಕ್ಕೆ ಇರಬೇಕು ಹಿಟ್ಟು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಹದಕ್ಕಿದ್ರೆ ಹೋಳಿಗೆಗಳು ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಹರಿಯೋದಿಲ್ಲ. ತುಂಬ ಚೆನ್ನಾಗಿ ಫಿಲ್ ಮಾಡ್ಬೋದು ನಾವು ಹೂರ್ಣನ ನೋಡಿ. ಈ ಹದಕ್ಕೆ ನಾದ್ಕೊಳ್ರಿ ಹಿಟ್ಟನ್ನು. ನಿಮಗೇನಾದರೂ ಕನಕ ನೀರು ಅನಿಸಿದ್ರೆ ಸ್ವಲ್ಪ ಒಣ ಹಿಟ್ಟು ಹಾಕಿ ನಾದ್ರಿ, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ನಾನಿಲ್ಲಿ ಉಳ್ಳಿನ ಮಾಡ್ಕೋತೀನಿ, ಹಿಟ್ಟಿನ ಉಳ್ಳಿನ ಮಾಡ್ಕೋತೀನಿ. ಯಾಕೆ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ನೋಡಿರಿ ಒಂದತ್ರ ಕನಕ ಸ್ವಲ್ಪ ಜಾಸ್ತಿ ಆದರೆ ಹೂರ್ಣ ತುಂಬೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಹಿಟ್ಟಿನ ಉಳ್ಳಿನ ನಾವು ಕಡಿಮೆ ತೊಗೊಂಡ್ಬಿಟ್ರೆ ಹೂರ್ಣ ಏನಾಗುತ್ತೆ ಚೆನ್ನಾಗಿ ಫಿಲ್ ಆಗೋದಿಲ್ಲ. ಆಮೇಲೆ ಹೂರ್ಣ ಎಲ್ಲ ಹೊರಗೆ ಬಂದುಬಿಡುತ್ತೆ. ಪರ್ಫೆಕ್ಟ್ನಲ್ಲಿ ಈ ಥರ ನೋಡಿರಿ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಇದನ್ನು ಫಿಲ್ ಮಾಡ್ಕೋಬೋದು. ಸ್ವಲ್ಪ ಇಲ್ಲಿ ಹಿಟ್ಟಿನ ಉಳ್ಳೆಗಳನ್ನು ಜಾಸ್ತಿನೇ ಪ್ರಮಾಣದಲ್ಲಿ ತೊಗೊಳ್ರಿ, ಅಂದರೆ ದೊಡ್ಡ ಸೈಜ್ನಲ್ಲಿ ತೊಗೊಳ್ರಿ. ಆವಾಗ ನಾವು ತುಂಬಿ ಮೇಲ್ಗಡೆ ಹಿಟ್ಟು ಉಳಿದ್ರೂ ಸಹಿತ ನಾವು ತೆಗಿಬೋದು ನೋಡಿರಿ. ಇಲ್ಲಿ ಹೂರ್ಣದ ಉಂಡೆಗೂ ಮತ್ತು ಹಿಟ್ಟಿನ ಕನಕಕ್ಕೆ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಸೈಜ್ನಲ್ಲಿದೆ ಅಂತ. ಈ ರೀತಿ ಇರಬೇಕು ನೋಡಿರಿ. ಕರೆಕ್ಟಾಗಿ ಇಷ್ಟು ಮೆಜರ್ಮೆಂಟ್ನಲ್ಲಿ ನೀವು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ. ನಾನಿಲ್ಲಿ ನೋಡಿರಿ ಸೇಲ್ ಮಾಡೋಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಹೋಳಿಗೆಗಳನ್ನು ಮಾಡ್ತಾಯಿದ್ದೀನಿ. ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ನೀವು ಚಿಕ್ಕದಾಗಿನೂ ಮಾಡ್ಕೋಬೋದು. ಇಲ್ಲಿ ನೋಡಿರಿ ಕೈಯಲ್ಲೇ ನಾನು ಹೂರ್ಣನ ತೋರಿಸ್ತಾ ಇದ್ದೀನಿ. ಕನಕನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ನೋಡಿರಿ, ಈ ಥರ ಫಸ್ಟ್ ಅಂಚುಗಳನ್ನು ತೆಳ್ಳಗೆ ಮಾಡ್ಕೊಳ್ರಿ. ಮಧ್ಯದಲ್ಲಿ ಹಿಟ್ಟು ದಪ್ಪ ಇರಬೇಕು. ದಪ್ಪ ಇದ್ದರೆ ನೋಡಿರಿ ಈ ಥರ ತುಂಬಬೇಕಾದ್ರೆ ನಿಮಗೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೋಡಿರಿ. ಈಸಿಯಾಗಿ ಈ ಥರ ಫಿಲ್ ಮಾಡ್ಕೋಬೋದು. ಕೈಲಿಂದನೇ ನೀವು ತುಂಬ್ರಿ. ಕೈಯಿಂದ ಅಭ್ಯಾಸ ಇಲ್ಲಂದವರು ಚಿಕ್ಕದಾಗಿ ಎಲೆಗಳನ್ನು ಲಟ್ಟಿಸ್ಬಿಟ್ಟು ನೀವು ಫಿಲ್ ಮಾಡ್ಕೋಬೋದು ನೋಡಿರಿ. ಈ ಥರ ಹಿಟ್ಟು ಮೇಲ್ಗಡೆ ಏನಾದರೂ ಜಾಸ್ತಿ ಆದರೆ ನಾವು ಕಟ್ ಮಾಡಿ ತೆಗಿಬೋದು. ಆಮೇಲೆ ನೋಡಿರಿ ಈ ಥರ ರೌಂಡಾಗಿ ಮಾಡಿ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿರಿ. ಅವಾಗ ಏನಾಗುತ್ತೆ, ಹಿಟ್ಟು ಒಂದತ್ರ ಹೂರ್ಣ ಒಂದತ್ರ ಆಗೋದಿಲ್ಲ. ಜಾಸ್ತಿ ಏನಾದರೂ ಹಿಟ್ಟು ಜಾಸ್ತಿ ಆದರೆ ನೀವು ಕಟ್ ಮಾಡಿ ತೆಗಿಬೇಕು. ಇಲ್ಲಾಂದರೆ ಅದು ಏನಾಗುತ್ತೆ, ಹಿಟ್ಟು ಜಾಸ್ತಿ ಆದರೆ ಹೋಳಿಗೆಗಳು ಖಡಕ್ಕಾಗಿ ಬರುತ್ತೆ, ಆಮೇಲೆ ತಿನ್ನೋಕ್ಕೆ ಆಗೋದಿಲ್ಲ ನೋಡಿರಿ. ಇದೇ ರೀತಿ ಎಲ್ಲದನ್ನು ಫಿಲ್ ಮಾಡಿಕೊಡ್ರಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಹೂರ್ಣನ ತುಂಬಿದ ಮೇಲೆ ಈ ಥರ ರೌಂಡಾಗಿ ಮಾಡಿಕೊಂಡು ಮಧ್ಯದಕ್ಕೆ ಪ್ರೆಸ್ ಮಾಡಬೇಕು. ಆವಾಗ ಲಟ್ಟಿಸ್ಬೇಕಾದ್ರೆ ಎಲ್ಲ ಕಡೆ ಹೂರ್ಣ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ.
ಇಲ್ಲಿ ನೋಡಿರಿ ನಾನು ತುಂಬಿ ತೋರಿಸಿದ್ನಲ್ವ, ಈಗ ಇದನ್ನು ಒಂದೊಂದೇ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಹೋಳಿಗೆನ. ನೋಡಿ, ಹಿಟ್ಟು ಹಚ್ಚಿ ಲಟ್ಟಿಸ್ರಿ, ಎಣ್ಣೆ ಹಚ್ಚಿ ಲಟ್ಸಕ್ಕೆ ಹೋಗಬೇಡ್ರಿ. ಶೇಂಗಾ ಹೋಳಿಗೆ ಯಾವತ್ತೂ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ನಾವು ಇದನ್ನು ಡ್ರೈ ಆಗಿರೋದ್ರಿಂದ ಇದು ಎಣ್ಣೆ ಹಚ್ಚಿ ಲಟ್ಟಿಸ್ಬಾರ್ದು, ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೇಕು. ಮೈದಾ ಹಿಟ್ಟು ಹಚ್ಚಿನೇ ನಾನು ಲಟ್ಟಿಸ್ತಾ ಇದ್ದೀನಿ. ನೋಡಿ, ಈಕ್ವಲ್ ಆಗಿ ಲಟ್ಟಿಸ್ಕೊಳ್ರಿ, ದಪ್ಪಗೆ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ನಾನು ನೋಡಿರಿ ಸ್ವಲ್ಪ ದೊಡ್ಡದಾಗಿಯೇ ಮಾಡ್ತಾಯಿದ್ದೀನಿ ಹೋಳಿಗೆಗಳು. ನಾನು ಹೇಳಿದ್ನಲ್ವ, ನಾನಿಲ್ಲಿ ಮಾರಾಟಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿಯೇ ಮಾಡ್ತಾಯಿದ್ದೀನಿ. ನೋಡಿರಿ, ತುಂಬ ದಪ್ಪಾಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಆಮೇಲೆ ನೋಡಿರಿ, ಹಿಟ್ಟು ಕೂಡ ಈಕ್ವಲ್ ಆಗಿ ಬಂದಿದೆ, ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ಚೆನ್ನಾಗಿ ಬಂದಿದ್ದಾವೆ ಹೋಳಿಗೆಗಳು. ನೀವು ಇದೇ ರೀತಿ ಮಾಡ್ಕೊಳ್ರಿ. ನೋಡಿರಿ, ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ, ಅಂಟೋದಿಲ್ಲ ಕೆಳಗೆ. ಎಣ್ಣೆ ಹಚ್ಚಿ ಲಟ್ಸಕ್ಕೆ ಹೋಗಬೇಡ್ರಿ. ಎಣ್ಣೆ ಹಚ್ಚಿ ಲಟ್ಸಿದ್ರೆ ತುಂಬ ದಿನ ನಾವು ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ ಹೋಳಿಗೆಗಳನ್ನು. ನೋಡಿರಿ, ಸ್ವಲ್ಪ ಹೋಳಿಗೆಗಳು ದೊಡ್ಡದಾಗಿಯೇ ಇರುತ್ತೆ. ನಮ್ಮ ಕಡೆ ಮಾಡೋರು ಚಿಕ್ಕದಾಗೂ ಮಾಡ್ತಾರೆ, ನಾವು ಮಾತ್ರ ಈ ಥರ ದೊಡ್ಡದಾಗಿಯೇ ಮಾಡ್ತೀವಿ. ನೋಡಿ, ಇಲ್ಲಿ 3 ಹೋಳಿಗೆಗಳನ್ನು ನಾನು ನಿಮಗೆ ತೋರಿಸೋದಕ್ಕೆ, ಪರ್ಫೆಕ್ಟಾಗಿ ಬಂದಿದೆ ಅಂತ ತೋರಿಸೋದಕ್ಕೆ ನಾನಿಲ್ಲಿ ಲಟ್ಸಿ ತೋರಿಸ್ತಾ ಇದ್ದೀನಿ ಎಲ್ಲದನ್ನು. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ರಿ. ಯಾಕಂದರೆ ಎಲ್ಲರೂ ಕಲ್ತವರೇ ಇರೋದಿಲ್ಲ, ಹೊಸದಾಗಿ ಕಲಿಯೋರು ಇರ್ತಾರೆ ನೋಡಿರಿ. ಅವರಿಗೋಸ್ಕರ ಎಲ್ಲ ಮೆಥಡನ್ನು ನಾನು ಫಾಲೋ ಮಾಡಿ ತೋರಿಸ್ಬೇಕಾಗತ್ತೆ. ಆವಾಗ ಪರ್ಫೆಕ್ಟಾಗಿ ಹೊಸದಾಗಿ ಕಲಿಯೋರು ಸಹಿತ ಕಲಿತಾರೆ ಈಸಿಯಾಗಿ. ನೋಡಿ, ಈಗ ಹೋಳಿಗೆ ಬೇಯಿಸೋದಕ್ಕೆ ನಾನು ತವಾನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ತವಾಗೂ ಕೂಡ ಎಣ್ಣೆ ಹಚ್ಚಬಾರ್ದು, ಹಾಗೇನೆ ಇದನ್ನು ಬೇಯಿಸ್ಬೇಕಾಗತ್ತೆ. ಇಲ್ಲಿ ನೋಡಿರಿ, ತವಾ ಚೆನ್ನಾಗಿ ಒಂದ್ಸರಿ ಬಿಸಿ ಮಾಡ್ಕೊಂಬಿಡ್ರಿ. ಇದನ್ನು ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು, ಯಾಕಂದರೆ ಹೊತ್ತೋಗ್ಬಿಡುತ್ತೆ. ಒಂದು ಸರಿ ನೀವು ತವಾ ಬಿಸಿ ಮಾಡಿದರೆ ಸಾಕು. ನೋಡಿರಿ, ಬೇಗ ನೀವು ಫ್ರೈ ಮಾಡ್ಕೊಳ್ಬೋದು, ಹೋಳಿಗೆಗಳನ್ನು ಬೇಗ ಬೇಯಿಸ್ಕೋಬೋದು. ನೋಡಿ, ಈಗ ಸ್ವಲ್ಪ ಇದು ಮೇಲೆ ಚಿಕ್ಕದಾಗಿ ಗುಳ್ಳೆಗಳು ಎಳಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ತಿರುಗಿಸಿ ಹಾಕ್ಬಿಡ್ರಿ. ಜಾಸ್ತಿ ಹೊತ್ತು ಬೇಯಿಸೋದೇನಿರೋದಿಲ್ಲ, ಇದು ಬೇಗ ಫ್ರೈ ಆಗುತ್ತೆ. ನೋಡಿರಿ, ಹಾಗಂತ ಹೊತ್ಸೋಕೆ ಹೋಗಬೇಡಿ. ಚೆನ್ನಾಗಿ ಇದನ್ನು ನೋಡಿರಿ, ಲೋ ಫ್ಲೇಮ್ ಇಟ್ಕೊಂಡು ಹೋಳಿಗೆಗಳನ್ನು ರೆಡಿ ಮಾಡ್ಕೊಳ್ರಿ. ನೋಡಿ, ಇಲ್ಲಿ ರೆಡಿ ಆಯಿತು. ಇಷ್ಟೇ, ಇದು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಿಮಗೆ ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಯಾವಾಗಲೂ ಹೂರಣ ತುಂಬಿದ ಮೇಲೆ, ಹೋಳಿಗೆ ಲಟ್ಸಿದ ಮೇಲೆ ಇದನ್ನು ಸ್ಟಾಕ್ ಇಡಬಾರ್ದು. ಬೇಗ ಲಟ್ಸಿ ಬೇಗ ಬೇಯಿಸ್ತಾ ಇರಬೇಕು. ನೀವು ಏನಾದರೂ ಇದನ್ನು ಸ್ಟಾಕ್ ಇಟ್ಬಿಟ್ರೆ, ಹೋಳಿಗೆಗಳು ಲಟ್ಸಿ ನೀವು ಸ್ಟಾಪ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ಅದೆಲ್ಲ ಹೂರಣ ನೀರಿನಂಶ ನೀರು ಹೊಡೆದ್ಬಿಟ್ಟು ಚೆನ್ನಾಗಿ ಬರೋದಿಲ್ಲ, ಹೋಳಿಗೆಗಳೆಲ್ಲ ಹರಿದೋಗ್ಬಿಡುತ್ತೆ ನೋಡಿರಿ. ಆಮೇಲೆ ಹಂಚಿನಲ್ಲಿ ಹಾಕಿದ್ಗಳೇ ಹಂಚಾಗೆಲ್ಲ ಹತ್ಕೊಂಡ್ಬಿಡುತ್ತೆ, ಎಲ್ಲ ಚೆನ್ನಾಗಿ ಬರೋದಿಲ್ಲ. ನೋಡ್ರಿ, ಇಲ್ಲಿ ಎಲ್ಲವೂ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದೇ ರೀತಿ ನೀವು ಕೂಡ ಮಾಡಿಕೊಳ್ರಿ. ಹೊಸದಾಗಿ ಯಾರಾದರೂ ಕಲಿಯೋರಿದ್ದರೆ ನೋಡಿರಿ, ಅವ್ರಿಗೆ ಇದು ಒಳ್ಳೆ ಹೆಲ್ಪ್ಫುಲ್ ಆದಂತಹ ವಿಡಿಯೋ. ನೋಡಿ, ನಾನಿಲ್ಲಿ ಪ್ರತಿಯೊಂದು ಹೋಳಿಗೆನೂ ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ನೋಡಿರಿ, ಹೋಳಿಗೆನ ಈ ಥರ ಬೇಯಿಸ್ತಿರಲ್ವ, ನಾನು ಹೇಳ್ದಂಗೆ ಲೋ ಫ್ಲೇಮ್ ಇಟ್ಕೊಳ್ರಿ. ನೀವು ಜಾಸ್ತಿ ಏನಾದರೂ ಹೋಳಿಗೆ ಮಾಡ್ತಾ ಇದ್ದರೆ ಒಂದೇ ಹಂಚಿನಲ್ಲಿ 2-3 ಹೋಳಿಗೆಗಳನ್ನು ಹಾಕಿ ಬೇಯಿಸ್ಬೋದು. ಒಂದೇ ಇದಕ್ಕೆ 2-3 ಹೋಳಿಗೆಗಳು ರೆಡಿ ಆಗುತ್ತೆ. ನೋಡಿ, ಇದನ್ನು ಸಡನ್ನಾಗಿ ಬೇಗ ತಿರುಗಿಸಿ ಹಾಕಬೇಕು. ಜಾಸ್ತಿ ಹೊತ್ತು ಹಂಚಿನಲ್ಲಿ ಬಿಡಬಾರ್ದು, ಹೊತ್ತೋಗ್ಬಿಡುತ್ತೆ. ನೋಡಿರಿ, ಕೆಲವೊಂದು ಈ ಥರ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆದರೆ ಎಣ್ಣೆ ಮಾತ್ರ ಹಾಕಕ್ಕೆ ಹೋಗಬೇಡಿ, ಎಣ್ಣೆ ಹಾಕ್ಲಾರ್ದೇ ಬೇಯಿಸ್ರಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ತಿಂಗಳುಗಟ್ಟಲೆ ಇದನ್ನು ಸ್ಟೋರ್ ಮಾಡ್ಬೋದು. ನೋಡ್ರಿ, ಇಲ್ಲಿ ಎಲ್ಲ ಹೋಳಿಗೆಗಳನ್ನು ನಾನಿಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ನೀವೇನಾದರೂ ಜಾಸ್ತಿ ಹೋಳಿಗೆ ಮಾಡೋರಿದ್ದರೆ ನೋಡಿರಿ, ತವಾದಲ್ಲಿ ಈ ಥರ 2 ಹೋಳಿಗೆ 3 ಹೋಳಿಗೆ ಹಾಕಿ ಬೇಯಿಸ್ಬೋದು. ನಾನಿಲ್ಲಿ 2 ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ಮಾಡುವಂಥ ಹೋಳಿಗೆಗಳು ಸ್ವಲ್ಪ ದೊಡ್ಡದಾಗಿರುತ್ತೆ, ಹಾಗಾಗಿ 2 ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ, ಹೀಗೆ ಮಾಡೋದ್ರಿಂದ ಬೇಗನೂ ಆಗುತ್ತೆ, ಆಮೇಲೆ ನಿಮಗೆ ಫಾಸ್ಟಾಗಿ ಹೋಳಿಗೆಗಳು ರೆಡಿ ಆಗುತ್ತೆ. ನೋಡಿರಿ, ಈ ಹೋಳಿಗೆನ ನೋಡಿರಿ ಬಿಸಿಯಾಗಿ ತಿನ್ನೋದಕ್ಕೆ ಬರೋದಿಲ್ಲ, ನೀವು ಇದನ್ನು ತಣ್ಣಗಾದ್ಮೇಲೆ ತಿನ್ನಬೇಕು. ನೋಡಿ, ಇವು ಕೂಡ ಪರ್ಫೆಕ್ಟಾಗಿ ಬರ್ತಾಯಿದೆ. ಈ ರೀತಿ 2 ಹಾಕಿ ಬೇಯಿಸ್ರಿ, ತುಂಬ ಚೆನ್ನಾಗಿ ರೆಡಿಯಾಗಿ ಬರುತ್ತೆ. ನೋಡಿರಿ, ಇಲ್ಲೇ ಇನ್ನೊಂದು ನಾವೇನು ಮಾಡಬೇಕಂದ್ರೆ, ಈ ಹೋಳಿಗೆ ಮಾಡಬೇಕಾದ್ರೆ ಕ್ರಮ ಏನಂದರೆ, ನೋಡಿ, ಈಗ ನಾವು ಬಿಸಿಯಾಗಿ ಹೋಳಿಗೆಗಳನ್ನ ಪ್ರಿಪೇರ್ ಮಾಡಿರ್ತೀವಿ, ಬಿಸಿಯಾಗಿಯೇ ಸ್ಟೋರ್ ಮಾಡಬಾರ್ದು, ಈ ಥರ ಆರು ಹಾಕಬೇಕು. ನೋಡಿರಿ,
ಇಲ್ಲಾಂದರೆ ನೀವು ಕೆಳಗೆ ಹಾಕೋದಿದ್ರೆ ಒಂದು ಕಾಟನ್ ಬಟ್ಟೆ ಹಾಸಿಬಿಟ್ಟು ಅದ್ರ ಮೇಲೆ ಇದನ್ನು ಈ ಥರ ಬಿಸಿಯಾಗಿರೋ ಹೋಳಿಗೆನ ಈ ಥರ ಆರಕ್ಕೆ ಹಾಕಬೇಕು. ಆರಕ್ಕೆ ಹಾಕಿದ್ರೇ ನೀವು ಚೆನ್ನಾಗಿ ಇದನ್ನು ಸ್ಟೋರ್ ಮಾಡ್ಬೋದು ನೋಡಿರಿ. ಇಲ್ಲಾಂದರೆ ಏನಾಗುತ್ತೆ, ಬಿಸಿ ಬಿಸಿಯಾಗಿದ್ದರೆ ಬೂಸ್ಟ್ ಬಂದುಬಿಡುತ್ತೆ, ಇದು ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಈ ಹೋಳಿಗೆಗಳನ್ನು. ನೋಡಿರಿ ಈ ಥರ ಆರಕ್ಕೆ ಹಾಕ್ರಿ ಎಲ್ಲ ಹೋಳಿಗೆಗಳನ್ನು. ನಾನೆಲ್ಲ ಹೋಳಿಗೆನ ಪ್ರಿಪೇರ್ ಮಾಡಿ ನೋಡಿರಿ ಈ ಥರ ಆರಕ್ಕೆ ಹಾಕಿದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಬೇಕು, ಇಲ್ಲಾಂದರೆ ಏನಾಗುತ್ತೆ ಇದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ನಾವು ಪಾಕ ಮಾಡಿ ತೊಗೊಂಡಿರ್ತೀವಲ್ಲ ಹೂರಣ, ಅದೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ ಬಿಸಿ ಬಿಸಿಯಾಗಿ ನಾವು ಸ್ಟೋರ್ ಮಾಡಿದ್ರೆ. ಇದನ್ನು ಈ ಥರ ಡ್ರೈ ಆಗಿ ಮಾಡಿದ್ರೆ ನೋಡಿರಿ ನೀವು ಪ್ಯಾಕಿಂಗ್ ಮಾಡೋಕ್ಕೂ ನಿಮಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ 5 ಹೋಳಿಗೆ ಪ್ಯಾಕಿಂಗು, 5 ಹೋಳಿಗೆದು ಒಂದು ಪ್ಯಾಕಿಂಗು, 10 ಹೋಳಿಗೆದು ಒಂದು ಪ್ಯಾಕಿಂಗು ಮಾಡಿರ್ತೀವಿ ನಮ್ಮ ಮನೇಲಿ. ಇದೇ ರೀತಿ ನೋಡಿರಿ ನಾನು ಆರು ಹಾಕಿ ಚೆನ್ನಾಗಿ ಡ್ರೈ ಆದಮೇಲೆ ಪ್ಯಾಕಿಂಗ್ ಮಾಡೋದು, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಟೋರ್ ಮಾಡಿದರೂ ಸಹಿತ ಕೆಡೋದಿಲ್ಲ, ಹೋಳಿಗೆಗಳು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೂಡ ಬೂಸ್ಟ್ ಬರೋದಿಲ್ಲ, ಡ್ರೈ ಆಗೋದಿಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ ನೋಡಿರಿ. ಈಗ ನೋಡಿರಿ ಎಲ್ಲ ಹೋಳಿಗೆಗಳು ರೆಡಿ ಆಗಿದ್ದಾವೆ. ನಾನು ಇಲ್ಲಿ ಇದನ್ನು ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಹೋಳಿಗೆನ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಹೋಳಿಗೆ ರೆಸಿಪಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ, ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಹಾಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ, ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಹಾಗಾದರೆ ತಡೆ ಯಾಕೆ, ನಾನು ಹೇಳಿರುವಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಇದೇ ರೀತಿ ನೀವು ಹೋಳಿಗೆ ಬಿಸ್ನೆಸ್ ಮಾಡಿ ಸಂಪಾದಿಸ್ರಿ. ನೋಡಿರಿ ಇಲ್ಲಿ ನಾನು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ, ಸಿಹಿಯಾಗಿ ಹದವಾಗಿ ಬೆಂದಿದೆ ನೋಡಿರಿ. ಸಿಹಿ ಕೂಡ ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿ ನೋಡಿರಿ ಅರ್ಧ KGಲಿ ನಾನು ಇಷ್ಟು ಹೋಳಿಗೆನ ಮಾಡಿ ತೋರಿಸಿದ್ದೀನಿ ನೋಡಿರಿ. ನೀವು ಕೂಡ ಇದೇ ರೀತಿ ಮಾಡಿಕೊಡ್ರಿ. ಎಲ್ಲ ಮಹಿಳೆಯರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಾದರೂ ಬಿಸ್ನೆಸ್ ಮಾಡೋರಿದ್ದರೆ ಇದೇ ರೀತಿ ಮಾಡಿಕೊಡ್ರಿ. ಹೀಗೆ ಒಳ್ಳೆ ರೆಸಿಪಿಗಳಿಗೋಸ್ಕರ, ಒಳ್ಳೆ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ನೋಡಿ, ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.